ನೋಡಿ, ಇದು ರೀಪೇಂಟಿಂಗ್ ಮನೆ ಮಾಡಿಕೊಡ್ತಿದ್ದೀನಿ. ಈ ಮನೆನೇ ರೀಪೇಂಟಿಂಗ್ ಮನೆ ಮಾಡಿಕೊಡ್ತಿದ್ದೀನಿ. ಇದು ಲೊಕೇಶನ್ನು ಇಲ್ಲೇ ಎಜುಕೇಷನ್ನು ನೋಡಿ ಟ್ರಸ್ಟ್ ಇದೆ. ಇದು ವಿದ್ಯಾ ವಿಕಾಸ್ ಪಬ್ಲಿಕ್ ಸ್ಕೂಲ್ ಅಂತ. ಇಲ್ಲೇ ನೋಡಿ, ಇದೇನೇ ದೊಡ್ಡ ಸ್ಕೂಲು. ಸೂಪರಾಗಿ ಎಜುಕೇಷನ್ ಎಲ್ಲ ಚೆನ್ನಾಗಿದೆ. ಈ ಕಡೆ ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಎಜುಕೇಷನ್ ಎಲ್ಲ ಇದೆ. ಅದ್ರ ಬಡ್ಡೆನೇ ಇದು. ಅದ್ರ ಮುಂದೆನೇ ಒಂದು ಬೀದಿ ಇದೆ. ಈ ಬೀದಿಲೇ ಕೆಲಸ ಮಾಡ್ತಾಯಿರೋದು. ನೋಡಿ, ಸಕ್ಕತ್ತಾಗಿದೆ. ಕೆಲಸ ಮಾಡಿಕೊಡ್ತಿದ್ದೀನಿ. ರೀಪೇಂಟಿಂಗ್ ಮನೆ ಇದು. ಡೂಪ್ಲೆಕ್ಸ್ ಮನೆ ಮೇಲ್ಗಡೆ. ಇದು ಕೆಳಗಡೆ ಒಂದು ಪೋರ್ಷನ್ನು ಬಾಡಿಗೆ ಕೊಟ್ಟಿದ್ದಾರೆ. ಮೇಲ್ಗಡೆ ಡೂಪ್ಲೆಕ್ಸ್ ಇದೆ, ಅದನ್ನು ಬಾಡಿಗೆ ಕೊಡೋದಕ್ಕೋಸ್ಕರನೇ ಈಗ ಪೈಂಟ್ ಮಾಡಿಸ್ತಿದ್ದಾರೆ ಒಳಗಡೆ ಎಲ್ಲ. ಹೊರಗಡೆ ಏನು ಮಾಡಿಸ್ತಿಲ್ಲ. ಈ ಮನೆಯವರು ಹೊರಗಡೆ ಗಿಲೋ ಎಲ್ಲ ಆರಿಸಿದ್ರು ಅಂತ ಹೇಳ್ಬಿಟ್ಟು ಇಲ್ಲೊಂಚೂರು ಟಚ್ ಚೆನ್ನಾಗಿ ಮಾಡಿಕೊಟ್ಟಿದೆ. ಇದು ಬೇಲೂರಲ್ಲೇ ಹೊಳೆ ಬೀದಿ ಇದು. ಇಲ್ಲೇ ಇವರು ಈ ಮನೆಯವರು ಗಾರೆ ಆರಿಸಿದ್ರು ಅಂತೇಳ್ಬಿಟ್ಟು ಈಗ ಇದಕ್ಕೆಲ್ಲ ಇದು ಒಂದು ಪೋರ್ಷನ್ ಫುಲ್ಲು, ಈ ಕೆಳಗಡೆ ಪೋರ್ಷನ್ ಫುಲ್ ಮಾಡಿಕೊಟ್ಟಿದ್ದೀನಿ. ಈ ಕಡೆ ಅಲ್ಲಿವರೆಗೂ ನೋಡಿ, ಅಲ್ಲೆಲ್ಲ ಲಾಸ್ಟ್ ಡೆಡ್ ಎಂಡ್ವರೆಗೂ ಮಾಡಿಕೊಟ್ಟಿದ್ದೀನಿ. ಒಂದು ಕೋಟ್ ನೀಟಾಗಿ ಒಂದು 2 ಕೋಟು ಅಪೆಕ್ಸ್ ಕೊಟ್ಟಿದ್ದೀನಿ. ಅದೆಲ್ಲ ಈಸಿ ಸಿಲ್ಕ್ ಅಂತ. ಅಪೆಕ್ಸ್ ಅಲ್ಲ, ಈಸಿ ಸಿಲ್ಕು. ಇದಕ್ಕೂ ಒಂಚೂರು ಹೊಡೀರಿ ಅಂತ ಹೇಳಿದ್ರು. ಇದಕ್ಕೊಂಚೂರು ಬಾರ್ಡ್ರ್ ಕಟ್ಟಿ ಅಂತಂದರು. ಬಾರ್ಡ್ರ್ ಕಟ್ಕೊಟ್ಟಿದ್ದೀನಿ. ಹೆಂಗಿದ್ರು ಆ ಪೋರ್ಷನಿಗೆ ಈ ಕಡೆ ಪೋರ್ಷನಿಗೆ ಮಾಡಿಕೊಡ್ಬೇಕತ್ತಲ್ಲ ಬಾರ್ಡ್ರು, ಹಂಗೆ ಒಂಚೂರು ಉಳೀತು ಅಂತ ಹೇಳ್ಬಿಟ್ಟು ಈ ಕಡೆ ಇದಕ್ಕೂ ಮಾಡಿಕೊಟ್ಟಿದ್ದೀನಿ. ಸ್ವಲ್ಪ ಇದೊಂದಷ್ಟೇ, ಇದೊಂದು ಪಿಲ್ಲರು ಇದಿಷ್ಟು, ಆಮೇಲೆ ಒಂಚೂರು ಬಾರ್ಡ್ರು, ಇವೆರಡು ಪಿಲ್ಲರು ಒಂದಿಷ್ಟಕ್ಕೆ ಮಾಡಿಕೊಟ್ಟಿದ್ದೀನಿ. ಇದೊಂದು ಪಿಲ್ಲರ್ ಹೊಡ್ಕೊಟ್ಟಿದ್ದೀನಿ. ಬನ್ನಿ ಹೋಗೋಣ ಒಳಗಡೆ. ಶ್ರೀ ಶಕುನಿ ರಂಗನಾಥ ಸ್ವಾಮಿ ನಿಲಯ, ಶ್ರೀಮತಿ ಜಯಂತಿ ಮತ್ತು ಪಾರ್ಥ. ಇವರು ಆ್ಯಕ್ಚುಲಿ ಮಾಳೆಗೆರೆ ಅವರು. ಮಾಳೆಗೆರೆ ಓನರ್ ಹೆಸರು ಪಾರ್ಥ ಅಂತ, ಮಾಳೆಗೆರೆ ಅವರು. ನೆಕ್ಸ್ಟ್ ಇಯರಿಗೆ ಹೊರಗಡೆ ಫುಲ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಹೊರಗಡೆ ಮಾಡಿಕೊಡ್ತೀನಿ ನಾನೇ. ನೋಡಿ, ಈಗ ಒಳಗಡೆ ಇದೆ ಡೂಪ್ಲೆಕ್ಸ್ ಮನೆ. ಇದನ್ನೀಗ ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕೀಗ ಪ್ಯಾಚು ಸಖತ್ತು. ಇದು ಫಸ್ಟು ಮುಸ್ಲಿಮ್ಸ್ ಇದ್ರಂತೆ. ಮುಸ್ಲಿಮ್ಸ್ ಅವರೇ ಈ ಮನೇಲಿ ಬಾಡಿಗೆ. ಯಾಕೆಂತಂದರೆ ಮುಸ್ಲಿಮ್ಸ್ ಅವ್ರದ್ದೇ ಇದು ಮನೆ. ಅವರು ಬೇರೆಯವರು, ಈಗ ನಮ್ಮ ಮಾಳೆಗೆರೆಯವರು ಪಾರ್ಥಣ್ಣ ಅನ್ನೋರು ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಈ ಮನೇನ ಮುಸ್ಲಿಮ್ಸ್ ಅವ್ರದಿಂದ. ಅವರೇ ನಮಗೆ ಕೊಟ್ಟಿರಿ ಬಾಡಿಗೆ ಅಂತೇಳ್ಬಿಟ್ಟು, ಏನೋ ಸಾಲ ಇತ್ತು ಅಂತ ಹೇಳ್ಬಿಟ್ಟು ಅವರೇ ಇದ್ದೋಗಿದ್ರಂತೆ. ಈಗ ಅದಕ್ಕೆ ಖಾಲಿ ಮಾಡಿಕೊಟ್ಟಿದ್ದಾರೆ. ಈಗ ಬೇರೆಯವರಿಗೆ ಬಾಡಿಗೆ ಕೊಡೋದಕ್ಕೋಸ್ಕರ ಈಗ ನಮ್ಮ ಹತ್ರ ಗೀಂಟೆಲ್ಲ ತಗೊಂಡು, ನಮ್ಮ ಅಂಗಡಿಲೇ ಪೈಂಟ್ ತಗೊಂಡು ಈಗ ಪೈಂಟೆಲ್ಲ ಮಾಡಿಕೊಟ್ಟಿದ್ದೀನಿ. ಹೆಂಗೆ ಹೇಳಿದ್ದೆ ಓನರಿಗೆ, ಶೈನಿಂಗ್ ಕೊಡಬೇಕು, ಸೂಪರಾಗಿ ಕೊಡಬೇಕು ಕೆಲಸ ಅಂಥೇಳಿ ಸಕ್ಕದಾಗಿ ಕೆಲಸ ಕೊಟ್ಟಿದ್ದೀನಿ. ಸಕ್ಕದ ಕಾಂಬಿನೇಷನ್ ಎಲ್ಲ ಚಿತ್ರಾನ್ನ ಕೊಟ್ಟಿದ್ದೀನಿ. ಕಾಂಬಿನೇಷನ್ಗಳು ನೋಡಿ, ಪಿಂಕು ಪ್ಲಸ್ಸು ಇದೊಂಥರ ಕಲ್ಲರು ಇಲ್ಲೇ ನೋಡಿ, ಇದೇ ಕಲರು. ಇದು ಪಿಂಕು, ಇದು ಡಾರ್ಕ್ ಪರ್ಪಲ್ ಕಲರು. ನೋಡಿ, ಶಶಾಂಕ್ ನಮ್ಮ ಹುಡುಗ ಇಲ್ಲೇ ಕೆಲಸ ಮಾಡ್ತಿದ್ದಾನೆ. ಏನಪ್ಪ ಶಶಾಂಕ್, ಹೆಂಗೆ ಬಂದಿದೆ ಕೆಲಸ? ಪೈಂಟ್ ಎಲ್ಲ ಹೆಂಗೆ ಬಂತು? ಸೂಪರಾಗಿ ಬಂತ ಪೈಂಟು? ಯಾವ್ದು ಹೊಡೆದಿದ್ದು? ಇದೇನಾ ಈಸಿ ಸಿಲ್ಕ್ ಹೊಡೆದಿದ್ದು? ನೋಡಿ, ಇದೇ ಈಸಿ ಸಿಲ್ಕ್ ಅಂತ. ಲಕ್ಸುರಿ ಐ ಗ್ಲೋಸಿ ಎಮೋಷನ್ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ 2 ಕಡೆನೂ ಹೊಡಿಬೋದು ಇದನ್ನು. ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ 2 ಡಬ್ಬ ತಗೊಬಂದಿದ್ದೆ ಟೋಟಲ್ಲು. ನೋಡಿ, ಹೊರಗಡೆನೂ ಹೊಡ್ಕೊಟ್ಟು ಒಳಗಡೆನೂ ಹೊಡ್ಕೊಟ್ಟು 2 ಡಬ್ಬದಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ನೋಡಿ, 2 ಡಬ್ಬದಲ್ಲಿ ಫುಲ್ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ನೋಡಿ, 2 ಡಬ್ಬದಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಇಡೀ ಡೂಪ್ಲೆಕ್ಸ್ ಮನೆ ಮಾಡಿಕೊಟ್ಟಿರೋದು. ಅಷ್ಟೂ ನೋಡಿ, ಅಲ್ಲಿ ಹೊರಗಡೆನೂ ತೋರಿಸಿದ್ದೆ, ಅಷ್ಟು ಮಾಡಿಬಿಟ್ಟು ಒಳಗಡೆನೂ ಮಾಡಿಕೊಟ್ಟಿದ್ದೀನಿ. ಅವರಿಗೆ ಒಳ್ಳೆ ರಿಸಲ್ಟ್ ಬೇಕು, ಚೆನ್ನಾಗಿ ಶೈನಿಂಗ್ ಬೇಕು, ವಾಷಬಲ್ ಬೇಕು ಅಂತಂದರು. ನೋಡಿ, ವಾಷಬಲ್ಲು ಮಾಡಿಕೊಟ್ಟಿದ್ದೀನಿ. ಸಖತ್ತಾಗಿದೆ. ಕಲರ್ ಮಾತ್ರ ಒಂಥರ ಗ್ರೀನಿಶಲ್ಲಿ
ಇದೊಂಥರ ಪಿಸ್ತಾ ಗ್ರೀನು ಅಂತ, ಡಾರ್ಕ್ ಪಿಸ್ತಾ ಗ್ರೀನ್ ಅಲ್ಲ, ಲೈಟ್ ಪಿಸ್ತಾ ಗ್ರೀನು. ಸೂಪರಾಗಿ ಕಾಣಿಸ್ತದೆ ನೋಡಿ, ಎಷ್ಟು ಶೈನಿಂಗ್ ಹೊಳಿತದೆ ಅಲ್ಲ, ತುಂಬ ಸೂಪರಾಗಿ ಮಾಡಿಕೊಟ್ಟಿದ್ದೀನಿ. ಬಟ್ಟು ಲೈಫ್ ಸ್ಟೈಲ್ ಎನ್ರಿಚ್ಗೆ ಹೋಲಿಕೆ ಮಾಡಿದ್ರೆ ಒಂದು 80% 70% ಬರುತ್ತೆ ಇದು ರಿಸಲ್ಟು. ಇದು ಯಾಕೆಂದರೆ ಒಳಗಡೆ ಮತ್ತು ಹೊರಗಡೆ ಅಲ್ವಾ ಇದು ಮತ್ತು ಒಳಗೆ ಮತ್ತು ಹೊರಗೆ ಹೊಡೆಯೋದಲ್ವಾ. ಹೊರಗಡೆಗೆ ಒಂದು ಸ್ವಲ್ಪ ರಬ್ಬರ್ ಕೋಟಿಂಗ್ ಜಾಸ್ತಿ ಕೊಟ್ಟಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ದಪ್ಪ ತಿಕ್ನೆಸ್ ಕೊಟ್ಟಿರ್ತಾರೆ. ಹಂಗಾಗಿ ಒಂಚೂರು ಶೈನಿಂಗು ಲ್ಯಾಗ್ ಆಗುತ್ತೆ, ಸ್ವಲ್ಪ ಲ್ಯಾಗ್ ಆಗುತ್ತೆ. ನಮ್ಮ ಅಪೋಲಾಗೆ ಲೈಫ್ ಸ್ಟೈಲ್ ಎನ್ರಿಚಿಗೆಲ್ಲ ಸೈಡ್ ಹೊಡೆಯಲ್ಲ, ಬಟ್ ಸಿಮಿಲರ್ ಒಂದು 70% ಬರುತ್ತೆ ನೋಡಿ. ಸಕ್ಕದ ಮಾಡಿಕೊಟ್ಟಿದ್ದೀನಿ, ತುಂಬ ಶೈನಿಂಗ್ ಕಾಣಿಸ್ತಿದೆ. ಇಲ್ಲೆಲ್ಲ ಫುಲ್ ಕಿತ್ತೋಗಿತ್ತು, ಲಪ್ಪ ಎಲ್ಲ ಕಿತ್ತೋಗಿ ಫುಲ್ಲು ಇಡೀ ಲಪ್ಪನೇ ಕಿತ್ತೋಗ್ಬಿಟ್ಟಿತ್ತು. ಎಲ್ಲದನ್ನೂ ಹಾಕಿ ನೀಟಾಗಿ ಉಜ್ಜಿ ಸಖತ್ ಪ್ಯಾಚ್. ಇಡೀ ಮನೆ ಒಂದು ದಿವಸ ಬರೀ ಪ್ಯಾಚ್ ಹಾಕೋದೇ ಹಿಡಿದು ಬಿಡ್ತು ಒಂದು ದಿವಸ. ಬಂದೆ ಸಕ್ಕದ ಬಂದಿದೆ ಕ್ವಾಲಿಟಿ ಮಾತ್ರ. ನಾವು ಅದಕ್ಕೇ ಪೈಂಟ್ ಕೆಲಸದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳಲ್ಲ, ಎಲ್ಲ ನೀಟಾಗಿ ಕೆಲಸ ಮಾಡಿಕೊಡ್ತೀವಿ ಅಂತ ಕೆಲಸ ಮಾಡಿಕೊಟ್ಟಿದ್ದಾನೆ. ದೇವು ಬರಪ್ಪ ಇಲ್ಲಿ, ಹೆಂಗೆ ಮಾಡ್ದಪ್ಪ ಕೆಲಸ? ಬಾರೇ ಬಡ್ಡಿ ಮಗ ಕ್ಯಾಮ್ರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಓಡ್ತಾ ಕೂತಾನೆ ನೋಡಿ. ಎಲ್ಲ ಹಿಂಗೆ ಕಾಣಿಸ್ತಿದೆ, ಹಂಗೆ ಜಿಗಿ 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 ಅಂತ ಕಾಣಿಸ್ತಿದೆ. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಥರ ಕೆಲಸ ಮಾಡಿಕೊಟ್ಟಿದ್ದೀನಿ ನೋಡಿ. ಇದು ಅಡುಗೆ ಮನೆ ಫುಲ್ ಕೆಳಗಡೆ ಎಲ್ಲ ಮಾಡಿಕೊಟ್ಟು ನೋಡಿ. ಲಪ್ಪ ಹಳೇದು ಯಾವ ಥರ ಕಿತ್ತೋಯ್ತು ಅಂತ ತೋರಿಸ್ತೀನಿ ನೋಡಿ. ಇಲ್ಲೇ ಈ ಥರ ಲಪ್ಪ ಕಿತ್ತೋಗಿತ್ತು, ಎಲ್ಲ ಕಿತ್ತಿ ಮತ್ತೆ ಲಪ್ಪ ಹಾಕಿ ಅದನ್ನು ಉಜ್ಜಿ ಒಂದು ದಿವಸ ಬರೀ ಹಾಕೋದಕ್ಕೆ ಉಜ್ಜೋದಕ್ಕೆ ಆಗಿದೆ. ಮಾರನೇ ದಿವಸ ಬಂದು ಉಜ್ಜಿ ಅದಕ್ಕೆ ಪ್ರೇಮರ್ ಹೊಡೆದು ಅಯ್ಯೋ ತಲೆನೋವು. ಈ ರೀಪೇಂಟಿಂಗ್ ಮನೆ ಮಾಡೋದಕ್ಕೆ ಭಾರಿ ತಲೆನೋವು ಹಿಡಿಯುತ್ತೆ, ಸಖತ್ತು ಹಿಂಸೆ ಕೆಲಸ ರೀಪೇಂಟಿಂಗ್ ಮನೆ ಮಾಡೋದು. ಬಜೆಕ್ಟಾಗಿ ನೀಟಾಗಿ ವಹಿಸ್ಕೊಬಿಟ್ಟು ಕೆಲಸ ಮಾಡಿಕೊಡ್ಬೇಕು ನೋಡಿ. ಇದು ದೇವ್ರ ಮನೆಗೂ ನೋಡಿ ಹೆಂಗೆ ಶೈನಿಂಗ್ ಪಳಪಳ ಅಂತ. ದೇವರು ಡೈಲಿ ಬೆಳಗ್ಗೆ ರಾತ್ರಿ ಮಲಗೋವರೆಗೂ ನೋಡ್ಕೊಂಡು ಶೈನಿಂಗ್ ನೋಡ್ಕೊಂಡು ಮಲ್ಕೋಬೋದು, ಆ ಥರ ಕೆಲಸ ಮಾಡಿಕೊಟ್ಟಿದ್ದೀನಿ ನೋಡಿ. ಇದಕ್ಕೊಂಚೂರು ಪಾಲಿಷ್ ಮಾಡಿಕೊಟ್ಟಿದ್ದೀನಿ, ಮೀಡಿಯಮ್ ಪಾಲಿಶು, ತೀರಾ ಅಂಥ ಪಾಲಿಶ್ ಏನು ಮಾಡಿಕೊಟ್ಟಿಲ್ಲ. ಸ್ವಲ್ಪ ಪಾಲಿಷ್ ಮಾಡಿಕೊಡಿ ಅಂತಂದ್ರೆ ಮಾಡಿಕೊಟ್ಟಿದ್ದೀನಿ ನೋಡಿ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಕೊಟ್ಟಿದ್ದೀನಿ, ಡಾರ್ಕ್ ಪರ್ಪಲ್ ಕೊಟ್ಟಿದ್ದೀನಿ. ಇಲ್ಲೇ ಎದುರುಗಡೆ ಕಾಣೋಂಗೆ ಪಿಂಕು, ಲೈಟ್ ಪಿಂಕ್ ಕಲರು, ಇದು ಡಾರ್ಕು, ಇಲ್ಲಿ ಪಿಸ್ತಾ ಗ್ರೀನು ನೋಡಿ. ಅದಕ್ಕೂ ಅಷ್ಟೇ ಡಾರ್ಕ್ ಬೀಮಿಗೆಲ್ಲ ಡಾರ್ಕ್ ಪರ್ಪಲ್ ಕೊಟ್ಟಿದ್ದೀನಿ. ಸಕ್ಕತ್ತಾಗಿ ಬಂದಿದೆ. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ. ಬನ್ನಿ ಫಸ್ಟ್ನೇ ರೂಮಿಗೆ ಹೋಗೋಣ ಹೆಂಗೆ ಮಾಡಿದ್ದೀವಿ ಅಂತ ನೋಡಿ. ಎಲ್ಲ ಶೈನಿಂಗಿಗೆ ಪಳ ಅಂತ ಹೊಳಿಯುತ್ತೆ, ಹಿಂಗೆ ವಾಶ್ ಮಾಡ್ಕೋಬೋದು. ಇದು ಆರಾಮಾಗೆ ಇದು ಶಾಂಪು ನೀರು ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಬೋದು. ಹಬ್ಬ ಹುಣ್ಮೇಲೆಲ್ಲ ನೀಟಾಗಿ ತೊಳ್ಕೊಳ್ಳಿ. ಯಾರು ಬರ್ತಾರೆ ಈ ಮನೆಗೆ ಬಾಡಿಗೆ ಅವ್ರು ತೊಳ್ಕೊಬೋದು ಆರಾಮಾಗೆ ನೋಡಿ. ಎಷ್ಟು ಶೈನಿಂಗ್ ಕಾಣುತ್ತಿಲ್ಲ. ಇದನ್ನು ಆರಾಮಾಗೆ ವಾಶ್ ಮಾಡ್ಕೊಳ್ಳೋ ಅಂತ ಪೇಂಟ್ ಹೊಡ್ಕೊಟ್ಟಿದ್ದೀನಿ, ಮಾಡಿಕೊಡ್ಲಿ. ಮಾತ್ರ ಬಜೆಟ್ ಫ್ರೆಂಡಲ್ಲಿ ನೀಟಾಗೆ ಮಾಡಿಕೊಟ್ಟಿದ್ದೀನಿ. ತೀರಾ ಓವರಾಗಿ ಎಲ್ಲ ಅವರಿಗೆ ಅಮೌಂಟ್ ಆಗಿಲ್ಲ ನೋಡಿ. ಎಲ್ಲ ಹೆಂಗೆ ಕಾಣಿಸ್ತಿದೆ, ಶೈನಿಂಗ್ ಸೂಪರಾಗಿ ಕಾಣಿಸ್ತಿದೆ, ಎಲ್ಲೂ ಲ್ಯಾಗ್ ಆಗಿಲ್ಲ. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಡ್ತೀನಿ. ಪೈಂಟು ಅಷ್ಟೇ ಕಲ್ಲರು ಕರೆಕ್ಟಾಗೆ ಕಲ್ಲರ್ ಮಾಡಿಕೊಟ್ಟಿದ್ದೀನಿ. ಎಲ್ಲೂ ವೈಟ್ ಆಗೋದು, ಬೂದಿ ಥರ ಆಗೋದು ಆ ಥರ ಎಲ್ಲ ಪೈಂಟ್ ಕೊಟ್ಟಿಲ್ಲ ನೋಡಿ. ಶೈನಿಂಗ್ ಅಂದರೆ ಶೈನಿಂಗ್ ಪೈಂಟ್ ಅಷ್ಟೇ ನೋಡಿ. ಇದು ಕೆಳಗಡೆ ವ್ಯೂ, ಈಗ ಮೇಲ್ಗಡೆ ಹತ್ತಾ ಇದ್ದೀನಿ. ಇದು ಡೂಪ್ಲೆಕ್ಸ್ ಮನೆ ನೋಡ್ಕೊಬಿಡಿ. ಯಾರು ರೆಂಟ್ ಬರೋರು ಚೆನ್ನಾಗಿ ಹಿಡ್ಕೋಬೇಕು, ನೀಟಾಗಿ ತೊಳ್ಕೊಂಡು ಹಬ್ಬ ಮೇಲೆ ನೀಟಾಗಿ ಇಟ್ಕೊಳ್ಳಿ.
ಇದು ಬ್ರೌನ್ ಇತ್ತು ಆಲ್ರೆಡಿ, ಈಗ ಇದಕ್ಕೆ ಡಾನ್ ಕಲರ್ ಮಾಡಿಕೊಡ್ತಿದ್ದೀನಿ. ಇನ್ನೊಂದು ಸಲ ಹೊಡಿಬೇಕು, ಯಾಕೆಂದರೆ ಡಾರ್ಕ್ ಕಲರ್ ಮೇಲೆ ಲೈಟ್ ಕಲರು ಕವರ್ ಆಗೋಲ್ಲ ಬೇಗ, ಹಂಗಾಗಿ ಹೊಡಿಸ್ತಿದ್ದೀನಿ. ನೋಡಿ ಅಲ್ಲಿ ಡೋರಿಂದ ಬರೋ ಅಂಥ ಬೆಳಕು ಎಷ್ಟು ಚೆನ್ನಾಗಿ ರಿಫ್ಲೆಕ್ಟ್ ಆಗ್ತದೆ ನೋಡಿ, ಅಷ್ಟು ಶೈನಿಂಗ್ ಕಾಣಿಸ್ತಾಯಿದೆ ಪೈಂಟು. ಇದೇ ಥರದ್ದೇ ನಾನು ಪೈಂಟು ಎಂಥ ಬಾಡಿಗೆ ಮನೆ ಆಗಲಿ, ಎಂಥ ಮಾಮೂಲಿ ಮನೆಗಳಾಗಲಿ, ಎಂಥ ದೊಡ್ಡ ಮನೆ ಆದ್ರೂ ಒಳ್ಳೆ ಮೆಟೀರಿಯಲ್ಲೇ ಕೊಟ್ಟು ಕೆಲಸ ಮಾಡಿಸ್ತೀನಿ. ಸರ್ವಿಸು ಅಷ್ಟೇ ಸೂಪರ್ ಸರ್ವಿಸ್ ಕೊಡಿಸ್ತೀನಿ. ಎಲ್ಲ ನಮ್ಮ ಹುಡುಗ್ರೆ ಫುಲ್ಲು ಸರ್ವೀಸು. ಟೋಟಲು ಈ ಮನೆ ಇವತ್ತಿಗೆ 4 ದಿವಸ ಆಯಿತು ಕೆಲಸ ಮಾಡೋಕ್ಕೆ, ಬರೀ ರೀಪೇಂಟಿಂಗ್ ಮಾಡೋದಕ್ಕೆ. ಜಸ್ಟ್ ಈ ಡೂಪ್ಲೆಕ್ಸ್ ಮನೆ, ಇನ್ನು ಕೆಳಗಡೆ ಮನೆ ಮೇಲ್ಗಡೆದೆಲ್ಲ ಏನೂ ಮಾಡಿಲ್ಲ, ಬರೀ ಜಸ್ಟು ಡೂಪ್ಲೆಕ್ಸ್ ಮನೆ ಮಾಡೋದಕ್ಕೆ. ಮತ್ತು ಈಗ ನೋಡಿ ಡೋರಿಗೆಲ್ಲ, ಈಗ ನೋಡಿ ಇದು ನಾನು ಹೇಳಿದ್ನಲ್ಲ ಬ್ರೌನ್ ಮಾಡಿದ್ರು ಅಂತೇಳ್ಬಿಟ್ಟು, ಈಗ ಇದಕ್ಕೆ ಡಾನ್ ಹೊಡ್ಕೊಡ್ತಾಯಿದ್ದೀನಿ. ನೋಡಿ ಇದೆ ಸ್ಕೂಲ್. ನೋಡಿ ಡಾನು ಅವ್ರ ಓನರು ಬ್ರೌನ್ ಬೇಡ ನನಗೆ ಡಾನೇ ಮಾಡಿಕೊಡಿ ಕಲರು ಅಂತಂದರು, ಕ್ರೀಮ್ ಕಲರು, ಅದಕ್ಕೆ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಈಗಿಂದ ಹೆಂಗೆ ಸಕ್ಕತ್ತ ಕಾಣುತ್ತೆ ಒಳಗಡೆ. ವಾವ್ ಸೂಪರ್. ವಾವ್ ಚಿಂದಿ ಚಿತ್ರಾನ್ನ ಎಲ್ಲ ಪಿಂಕ್ 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 ಒಳಗಡೆ ಬೇಬಿ ಪಿಂಕ್. ಇದು ಥರ ಪಿಂಕು ಅಂದರೆ ಓವರ್ ಪಿಂಕು ಅಲ್ಲ, ಈ ಕಡೆ ಲೈಟ್ ಪಿಂಕು ಅಲ್ಲ, ಒಂಥರ ಬೇಬಿ ಪಿಂಕ್ ಥರ. ನೋಡಿ ಶೈನಿಂಗ್ ಹೆಂಗೆ ಹೊಳಿತದೆ ಎಲ್ಲ ಕಡೆನೂ, ಹಿಂಗೆ ಪಳ ಅಂತ ಹೊಳೆದೊಳ್ಬೇಕು. ಹಂಗೆ ಓನರಿಗೆ ಖುಷಿಯಾಗಿಬಿಡ್ಬೇಕು ನೋಡಿ ಕೆಲಸ. ಓನರಿಗೆ ಫುಲ್ ಖುಷಿಯಾಗಿ ಹೋಗಿದ್ದಾರೆ ಓನರು. ಈ ಥರನೂ ಕೆಲಸ ಮಾಡಿಕೊಡ್ತೀರಾ? ರೀಪೇಂಟಿಂಗ್ ಮನೆ ಇಷ್ಟೊಂದು ಕಿತ್ತೋಗಿತ್ತು. ಈ ವಾಲಂತೂ ಫುಲ್ಲು ನೆಂದು ಸೀಪೇಜ್ ತಗೊಂಡಿತ್ತು ಈ ವಾಲು. ಈ ನೋಡಿ ಒಂದೇ ಒಂಚೂರು ಏನಂದರೆ ಏನೂ ಕಾಣಿಸಲ್ಲ, ಆ ಥರ ಮಾಡಿಕೊಟ್ಟಿದ್ದೀವಿ. ಇದು ನಮ್ಮ ಕೆಲಸ, ಈ ಥರ ನಮ್ಮ ಸರ್ವಿಸ್ ತೋರಿಸ್ತೀವಿ. ಪೈಂಟು ಅಷ್ಟೇ ಸೂಪರಾಗಿರೋ ಪೈಂಟ್ ಕೊಡ್ತೀನಿ. ಯಾರು ಕಾಂಟ್ಯಾಕ್ಟ್ ಮಾಡೋಂಗಿದ್ರೆ ಮಾಡಿ, ಒಳ್ಳೆ ಪೈಂಟು ಒಳ್ಳೆ ಸರ್ವಿಸ್ ಕೊಡ್ತೀನಿ. ಮತ್ತು ವಾರಂಟಿ ಕೊಡ್ತೀನಿ, 5 ವರ್ಷ ವಾರಂಟಿ ಕೊಡ್ತೀನಿ. ಇದು ಒಳಗಡೆದಕ್ಕೆ ಏನಾರು ಆದ್ರೂ ಕೇಳಬೋದು ಓನರ್ ಬಂದು, ಯಾಕಪ್ಪ ಏನಾಯಿತು ಅಂತ. ನೋಡಿ ಹೆಂಗೆ ಫಸ್ಟು ಮುಸ್ಲಿಮ್ಸ್ ಇದ್ದಾಗ ಪೈಂಟು ನೀಟಾಗಿ ಚೆನ್ನಾಗಿ ಮಾಡಿಸ್ಕೊಂಡಿರ್ಲಿಲ್ವಂತೆ. ಅದಕ್ಕೆ ಹೇಳ್ಬಿಟ್ಟು ನಮ್ಮ ಮುಂದೆ ಕರೆಸಿ ನೀಟಾಗಿ ಮಾಡಿಕೊಡಿ. ಎಲ್ಲ ಕಿತ್ತಾಕಿದ್ದಾರೆ, ಫುಲ್ಲೆಲ್ಲ ಕಿತ್ತೋಗಿದೆ. ಫುಲ್ಲು ಸೀಪೇಜ್ ಬಂದು ಸ್ವಲ್ಪ ಕಿತ್ತೋಗಿತ್ತು. ಸೀಲಿಂಗ್ ಅಂತೂ ನೋಡೋಂಗೆ ಬೇಡ್ದಿತ್ತು, ಆ ಥರ ಆಗಿತ್ತು. ಎಲ್ಲ ಟೇಪ್ ಅಂಟಿಸಿದ್ರು, ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದೀನಿ ಲಪ್ಪ ಹಾಕ್ಬಿಟ್ಟು. ನೋಡಿ ಇದು 3ನೇ ರೂಮು, ಕೆಳಗಡೆ ಒಂದು ರೂಮ್ ಇದೆ, ಇಲ್ಲಿ 2ನೇ ರೂಮು, ಇದೀಗ 3ನೇ ರೂಮು. ಇದೀಗ ಹೊಡಿಬೇಕು. ಈಗ ಒಂದು ಕೋಟ್ ಹೊಡೆದಿದ್ದಾರೆ, ಇನ್ನೊಂದು ಕೋಟ್ ಹೊಡೆದ್ರೆ ಸೂಪರಾಗಿ ಇದು ನೀಟಾಗಿ ಕವರೇಜ್ ಆಗಿ ಸೂಪರಾಗಿ ಕಾಣುತ್ತೆ. ನೋಡಿ ಇದು ಕವರೇಜ್ ಆಗಿದೆಯಾ ನೀಟಾಗಿ, ಈ ಥರ ನೀಟಾಗಿ ಆಗುತ್ತೆ, ಇದು ಕಾಣುತ್ತೆ ನೋಡಿ. ಎಲ್ಲ ಹೆಂಗೆ ರಿಫ್ಲೆಕ್ಟ್ ಆಗ್ತದೆ, ವಿಂಡೋದೆಲ್ಲ ಅಷ್ಟೇ, ಇದು ಬೆಳಕೆಲ್ಲ ರಿಫ್ಲೆಕ್ಟ್ ಆಗ್ತದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ರೂಮ್ ಒಳಗಿದ್ರೂ ಒಂಥರ ಗ್ರ್ಯಾಂಡ್ ಲುಕ್ ಇರಬೇಕು, ಒಂದು ಅಫಿಷಿಯಲ್ಲಾಗಿ ಲುಕ್ ಇರಬೇಕು, 2 ನೋಡೋಕ್ಕೆ ನಮಗೆ ಹಿಂಸೆ ಅನಿಸ್ಬಾರ್ದು. ಕಲರ್ಗಳು ಎಲ್ಲೂ ಅಷ್ಟೇ ನಮಗೆ ಒಂಥರ ಬೇಜಾರು ಅನ್ನಿಸ್ಬಾರ್ದು, ಆ ಥರ ಕಲರ್ಗಳು ಮಾಡಿಕೊಟ್ಟಿರೋದು. ನಾನು ಯಾವುದೇ ಮನೆಗೆ ಹೋದ್ರೂ ಅಷ್ಟೇ ಒಳ್ಳೆ ಕಲರ್ಗಳು ಹಾಕ್ಬಿಟ್ಟು ನೀಟಾಗಿ ಓನರಿಗೆ ಇಷ್ಟ ಆಗಬೇಕು ಆ ಥರ ಕಲರ್ ಹಾಕ್ಬಿಟ್ಟೆ ನಾವು ಕೆಲಸ ಮಾಡಿಕೊಡೋದು. ಇದು ವಿಡಿಯೋದಲ್ಲಿ ಏನಾದ್ರು ಓವರಾಗಿ ಕಾಣಿಸ್ತಿರ್ಬೋದು, ಬಟ್ ಓವರಾಗಿಲ್ಲ. ಇದು ಎದುರುಗಡೆ ಬಂದು ನೋಡಿದಾಗ್ಲೇ ಇದ್ರದ್ದು ಫೀಲಿಂಗ್ ಗೊತ್ತಾಗುತ್ತೆ, ಅಷ್ಟು ಸಕ್ಕತ್ತಾಗಿದೆ ಕಲರು. ಅದು ಅಷ್ಟೇ ಅಲ್ಲಿ ಬೆಳಕಿರ ಇಲ್ವಲ್ಲ, ಹಂಗಾಗಿ ಅಲ್ಲೊಂದು ಸ್ವಲ್ಪ ಬ್ರೈಟ್ನೆಸ್ ಕಾಣಿಸ್ತಲ್ಲ. ಆ ಕಡೆ ಬ್ರೈಟ್ನೆಸ್ ಇರೋ ಕಡೆ, ಜಾಸ್ತಿ ಬೆಳಕು ಬರೋ ಕಡೆ ನೀಟಾಗಿ ಚೆನ್ನಾಗಿ ಕಾಣಿಸ್ತದೆ.
ನೀಟಾಗಿ ವಾಶ್ ಮಾಡ್ಕೋಬೋದು. ಮಾತ್ರ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಬಿಲ್ಡಿಂಗ್ ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ. ಬಿಲ್ಡಿಂಗ್ ಎಲ್ಲ ಚೆನ್ನಾಗಿ ಕಟ್ಟಿ ತುಂಬ ಚೆನ್ನಾಗಿದೆ. ಇದು ಬಾಡಿಗೆ ಬರೋರು ಮಾತ್ರ ತುಂಬ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿದೆ. ಯಾರು ಬೇಲೂರಿನಲ್ಲಿ ವಿಡಿಯೋ ನೋಡ್ತಿರೋರು ಬಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಬೇಗ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಸಿಗುತ್ತೆ. ನೋಡಿ, ಇದು ಫಸ್ಟ್ನೇ ರೂಮು. ಅಲ್ಲಿ ಮೇಲ್ಗಡೆ 2 ರೂಮ್ ಇದೆ, ಮೇಲೆ 2 ರೂಮು, ಇಲ್ಲೊಂದು 3 ರೂಮು, 3 BHK ರೂಮ್ ಇದು.